ಇವಾಗ ತುಂಬಾ ಜನಕ್ಕೆ ನಂಬಿಕೆ ಹೋಗ್ಬಿಟ್ಟಿದೆ. ಈ ಕುಂಡ್ಲಿ ಮ್ಯಾಚಿಂಗ್, ಹಾರೋಸ್ಕೋಪ್ ಮ್ಯಾಚಿಂಗ್ ಮಾಡ್ತಾರಲ್ಲ ಮದ್ವೆಗೂ ಮುಂಚೆ, ಅದ್ರ ಎಷ್ಟು ಮಟ್ಟಿಗೆ ನಿಜ ಅಂದ್ರೆ ಕೆಲವೊಂದ್ಸರಿ ನಾನು ಕೇಳಿದ್ದೀನಿ ಗಾಂಧರ್ವ ವಿವಾಹಕ್ಕೆ ನೋಡೋ ನೆಸೆಸರಿನೇ ಇಲ್ಲ ಅಂತ ಹೇಳಿರೋ ಮಾತು ಕೂಡ ಕೇಳಿದ್ದೀನಿ. ಅದ್ರ ಜೊತೆಗೆ ನೋಡಿದ್ರು ಎಷ್ಟೋ ಜನ 36 ಮ್ಯಾಚ್ ಆಗಿರುತ್ತೆ, ಬಟ್ ಅವ್ರಿಬ್ರು ಚೆನ್ನಾಗಿರಲ್ಲ, ಅಥವಾ ಸೆಪರೇಟ್ ಆಗ್ತಾರೆ. ಕಡಿಮೆ ಇರುತ್ತೆ ಬಟ್ ತುಂಬಾ ಚೆನ್ನಾಗಿರ್ತಾರೆ. ಏನ್ ಇದ್ರದ್ದು ಎಷ್ಟು ಇಂಪಾರ್ಟೆನ್ಸ್ ಕೊಡ್ಬೇಕು ನಾವ್ ಇದಕ್ಕೆಲ್ಲ? ಇದು ಹಳೆ ಕಾಲದಲ್ಲಿ ನೀವು ಹೇಳ್ದಂಗೆ ಪಂಚಾಂಗ ನೋಡಿ 36 ಗುಣ, 32 ಗುಣ, 18 ಗುಣ, ಮಿನಿಮಮ್ 18 ಗುಣ ಬರಬೇಕು ಅಂತ ಹೇಳ್ತಾ ಇದ್ರು. ಗ್ರಹ ಮೈತ್ರ ಕೂಟ, ಯೋನಿ ಕೂಟ, ಆಮೇಲೆ ವರ್ಣಕೂಟ, ರಜ್ಜು ಕೂಟ, ನಾಡಿ ಕೂಟ, ಇವೆಲ್ಲ ನೋಡ್ತಾ ಇದ್ರು. ಅವಾಗ ಏನಾಗ್ತಾ ಇತ್ತು ಅಂದ್ರೆ, ಆಗ ತುಂಬಾ ಹಿಂದಿನ ಕಾಲದಲ್ಲಿ ಹೆಣ್ಮಕ್ಳು ಜಾಸ್ತಿ ಇರೋರು, ಗಂಡು ಸಂತತಿ ತುಂಬಾ ಕಡಿಮೆ ಇರ್ತಾ ಇತ್ತು. ಸೊ ಒಂದ್ಸತಿ ಹೆಣ್ಣಿಗೆ ಮದುವೆ ಮಾಡ್ಕೊಟ್ಮೇಲೆ ಅಲ್ಲಿ ಸಾಕಷ್ಟು ಕಷ್ಟ ಆಗ್ಲಿ ಸುಖ ಆಗ್ಲಿ ಆ ಹೆಣ್ಮಗು ಅಲ್ಲೇ ಇದ್ದು, ನೀವು ಹೇಳ್ದಂಗೆ 36 ಇರ್ಲಿ 13 ಗುಣ ಇರ್ಲಿ ಅಲ್ಲೇ ಅನುಭವಿಸಿ ಅಲ್ಲೇ ಜೀವನ ಕಳೆಯುವಂತ ಒಂದು ಪರಿಸ್ಥಿತಿ ಆಗಿನ ಕಾಲಕ್ಕಿತ್ತು. ಆದ್ರೆ ಈಗಿನ ಕಾಲಕ್ಕೆ 36 ಅಲ್ಲ, ನೀವು ಎಷ್ಟು ಗುಣ ಬಂದ್ರು ಡೈವರ್ಸ್ ಆಗುತ್ತೆ. ಯಾಕೆ ಅಂತ ತಗೊಂಡಾಗ ಈಗ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಇಬ್ರು ಈಕ್ವಲ್ ಆಗಿದ್ದಾರೆ. ಸೊ ಅಲ್ಲಿ ಇವಾಗ ಮ್ಯಾಚಿಂಗ್ ಹಾರೋಸ್ಕೋಪ್ ಯಾವ ರೀತಿ ಮಾಡ್ಬೇಕಂದ್ರೆ, ನಾವು ಮೊದಲನೇದಾಗ ವಾಕ್ಸ್ಥಾನ ತಗೋಬೇಕು. ವಾಕ್ಸ್ಥಾನ ಯಾಕೆ ತಗೋಬೇಕಂದ್ರೆ, ಇಬ್ಬರ ಮಾತಿನ ಚಕಮಕಿಯಿಂದನೇ ಇವಾಗ ದ್ವೇಷ ಉಂಟಾಗ್ತಾ ಇರೋದು. ನಾನು ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ, ಇಲ್ಲಿ ಮನುಷ್ಯನಲ್ಲಿ ಇರೋಂತ ಒಂದು ಪರಮ ಆಯುಧ ಅಂದ್ರೆ ನಾಲಿಗೆ ಅಂತೆ. ಸೊ ಅಲ್ಲಿ ಅಮೃತನೂ ಇರುತ್ತೆ, ವಿಷನೂ ಇರುತ್ತೆ. ನಾಲ್ಗೆನೆ ಮನುಷ್ಯನ ದೊಡ್ಡ ಆಯುಧ ಅಂತ ಹೇಳ್ತಾರೆ. ಸೊ ಅದು ವಿಷನೂ ಇರುತ್ತೆ, ಅಮೃತನೂ ಇರುತ್ತೆ. ಆ ವಾಕ್ಸ್ಥಾನದಿಂದನೇ ಜಗಳ ಬರೋದು, ಅಥವಾ ಅವ್ರಿಬ್ರಲ್ಲಿ ಅನ್ಯೋನ್ಯತೆ ಬರೋದು, ಆ ಮಾತಿಂದನೇ ಚಕಮಕಿ ಬರುತ್ತೆ. ನಾವ್ ಇವತ್ತಿನ ದಿವಸ, ಆ ಕಾಲದಲ್ಲೆಲ್ಲ ಯಾರು 2ನೇ ಮನೆ 7ನೇ ಮನೆ ಅವೆಲ್ಲ ಚೆಕ್ ಮಾಡ್ತಾ ಇರ್ಲಿಲ್ಲ. ನೀವ್ ಹೇಳ್ದಂಗೆ 18 ಗುಣ 13 ಗುಣ ತುಂಬಾ ಚೆನ್ನಾಗಿ ಬಂದಿದೆ, ಮದುವೆ ಮಾಡಿ ರಾಮ ಸೀತೆ ತರ ಇರ್ತಾರೆ, ಈಶ್ವರ ಪಾರ್ವತಿ ವಿಷ್ಣು ಮಹಾಲಕ್ಷ್ಮಿ ತರ ಇರ್ತಾರೆ ಅಂತ ಹೇಳೋರು. ಇಷ್ಟಿಷ್ಟು ಗುಣಕ್ಕೆ ಅದು ಬರುತ್ತೆ. ಮಹಾಲಕ್ಷ್ಮಿ ವಿಷ್ಣು ಶಿವ ಪಾರ್ವತಿ ಅಂತ ಬರುತ್ತೆ, ರಾಮ ಸೀತೆ ಅಂತ. ಅಷ್ಟು ಅನ್ಯೋನ್ಯವಾಗಿರ್ತಾರೆ ಅಂತ ಹೇಳೋರು. ಅದು ಆ ಕಾಲಕ್ಕೆ ಆಗ್ತಿತ್ತು. ಈಗ ಆ ವಾಕ್ಸ್ಥಾನನ ನಾವು ಚೆಕ್ ಮಾಡ್ಬೇಕಾಗತ್ತೆ. ವಾಕ್ಸ್ಥಾನ ಅಂದ್ರೆ ಒಬ್ರು ಮಾತಿನ ಚಕಮಕಿ ಹೇಗಿದೆ. ಇವಾಗ ಅವನು ತುಂಬಾ ರಫ್ ಆಗಿ ಮಾತಾಡ್ದ ಗಂಡ ಅಂತ ತಿಳ್ಕೊಳ್ಳಿ, ಅವಳು ಸೌಮ್ಯ ಇರೋ ಗ್ರಹ ಹುಡುಕ್ಬಿಟ್ಟು ನಾವು ಮ್ಯಾಚ್ ಮಾಡ್ಬೇಕಾಗತ್ತೆ. ಸೊ ಅವನು ತುಂಬಾ ಜೋರಾಗಿ ಮಾತಾಡಿದಾಗ ಇವಳು ಮೆತ್ತಗ್ ಮಾತಾಡಿದಾಗ ಅವಾಗ ಅಂಡರ್ಸ್ಟ್ಯಾಂಡಿಂಗ್ ಹಾಕೊಂಡು ಹೋಗುತ್ತೆ. ಸೊ ಇನ್ನೊಂದ್ಸತಿಗೆ ಅವಳು ಸಮಾಧಾನವಾಗಿ ಮಾತಾಡಿ ಅವನ್ನ ಸಮಾಧಾನಕ್ಕೆ ತಂದು ತನ್ನ ಕಡೆ ಹೇಳ್ಕೊಳ್ಳೋ ಅಂತ ಪ್ರಯತ್ನ ಮಾಡ್ತಾಳೆ. ಆದ್ರೆ ಇಬ್ಬರಿಗೂ ಯಾವಾಗ ನಿಮ್ಗೆ ವಾಕ್ಸ್ಥಾನದಲ್ಲಿ ಕುಜ ಅಥವಾ ರಾಹು ಇದ್ದ ಅಂತ ತಿಳ್ಕೊಳ್ಳಿ, ಅವ್ರಿಬ್ರಿಗೂ ಬದ್ಧ ದ್ವೇಷ ಶುರು ಆಗ್ಬಿಡುತ್ತೆ. ಅವ್ರು ಇನ್ನೊಬ್ರಿಗೆ ತಾಳ್ಮೆನೇ ಇರಲ್ಲ. ಇವ್ರು ಹೇಳೋ ಮಾತನ್ನ ಕೇಳೋಷ್ಟು ತಾಳ್ಮೆ ಅವ್ರಿಗಿರಲ್ಲ, ಅವ್ರು ಹೇಳೋಷ್ಟು ಮಾತು ಕೇಳೋಷ್ಟು ತಾಳ್ಮೆ ಇವ್ರಿಗಿರಲ್ಲ. ಆ ಟೈಮಲ್ಲಿ ಅವ್ರ ವಾಗ್ವಾದ ಶುರು ಆಗ್ಬಿಡುತ್ತೆ. ವಾಗ್ವಾದ ಶುರುವಾಗಿ ಇದು ಡೈವರ್ಸ್ ವರ್ಗೂ ಹೋಗ್ತಾ ಇದೆ. ಅದಕ್ಕೆ ಇವತ್ತಿನ ದಿವಸ ನಾವು ಮ್ಯಾಚ್ ಮಾಡ್ತಾ ಇರೋ ರೀತಿನೇ ಬೇರೆ ಆಗ್ಬಿಟ್ಟಿದೆ. ವಾಕ್ಸ್ಥಾನ ನೋಡ್ತೀವಿ ನಾವು, ಸಂತಾನ ಸ್ಥಾನ 5ನೇ ಮನೆ ನೋಡ್ತೀವಿ. ಯಾಕಂದ್ರೆ ಇವಾಗ ಸ್ಪರ್ಮ್ ಕೌಂಟಿಂಗ್ ಕಮ್ಮಿ, ಗರ್ಭಕೋಶಕ್ಕೆ ತೊಂದರೆ ಇವೆಲ್ಲ ಬರ್ತಾ ಇದೆ. ಸೊ ಸಂತಾನ ಇದೆಯಾ ಇಲ್ವಾ ಇವ್ರಿಗೆ. ಸಪ್ತಮ ಸ್ಥಾನ ನೋಡ್ತೀವಿ. ಸಪ್ತಮ ಸ್ಥಾನ ಅಂದ್ರೆ ಪ್ರತಿಸ್ಪರ್ಧಿ. ನಮ್ಮ ಪ್ರತಿಸ್ಪರ್ಧಿ ಯಾರು? ನಮ್ಮ ಪಾರ್ಟ್ನರೇ ಅಲ್ವಾ ಪ್ರತಿಸ್ಪರ್ಧಿ. ಸೊ ಅಲ್ಲಿ ಯಾರಿದ್ದಾರೆ ಆ ಗ್ರಹಗಳು ಅವರಿಬ್ರು, ಈಗ ಸಪ್ತಮದಲ್ಲಿ ಗುರು ಇದ್ದ ಅಂತ ತಿಳ್ಕೊಳ್ಳಿ, ಆ ಲಗ್ನಕ್ಕೆ ಗುರು ತುಂಬಾ ಯೋಗಕಾರಕ ಆಗಿದ್ದ, ಆಗ ಅನ್ಯೋನ್ಯವಾಗಿರ್ತಾರೆ ಗಂಡ ಹೆಂಡತಿ ಅವರಿಬ್ರು. ಅವಳು ಕಾಲಿಟ್ಟ ಮೇಲೆ ಅವನಿಗೆ ಒಂದು ಮಹಾಲಕ್ಷ್ಮಿ ಬಂದಂಗಾಗತ್ತೆ ಆ ಪಾದದಿಂದ. ಹಾಗಾಗಿ ನಾವು ಸಪ್ತಮ ಸ್ಥಾನನು ಪ್ರತಿಸ್ಪರ್ಧಿ ಅಂತ ಹೇಳಿದ್ನಲ್ಲ, ಅಲ್ಲೂ ಅಷ್ಟೇ ಇಬ್ರು ಒಬ್ರಿಗೊಬ್ರು ಶತ್ರುಗಳು ಇರಬಾರ್ದು, ಪ್ರತಿಸ್ಪರ್ಧಿಗಳು ಶತ್ರುಗಳು ಇರಬಾರ್ದು, ಅಲ್ಲಿ ನೋಡ್ಬೇಕು. ಇನ್ನು ಅಷ್ಟಮ ಸ್ಥಾನ ಅಂತ ನೋಡ್ತೀವಿ, ಇದು ಮರ್ಮಸ್ಥಾನ ಅಂತ ಹೇಳ್ತೀವಿ. ಇದು ಆಕ್ಚುಲಾಗಿ ಅಷ್ಟಮ ಸ್ಥಾನ ಯಾಕೆ ಇವಾಗಿನ ಜನರೇಷನ್ ನೋಡ್ತಾ ಇದ್ದೀವಿ ಅಂದ್ರೆ, ಸೆಕ್ಷುವಲ್ ಇಂಟ್ರೆಸ್ಟ್. ಈಗ ಇಬ್ರು ಗಂಡ ಹೆಂಡತಿ ಇಬ್ರು ದುಡಿತಾ ಇರ್ತಾರೆ. ಸೊ MNCಗೆ ಹೋಗ್ತಾರೆ. ಒಬ್ರಿಗೆ ನೈಟ್ ಡ್ಯೂಟಿ ಇರುತ್ತೆ, ಒಬ್ರಿಗೆ ಡೇ ಡ್ಯೂಟಿ ಇರುತ್ತೆ. ಅವ್ರಿಬ್ರಿಗೂ ಈ ಸೆಕ್ಷುವಲ್ ಕಾಂಟ್ಯಾಕ್ಟ್ ಅಲ್ಲಿ ಜೊತೆಗಿರಕ್ಕೆ ಸಾಧ್ಯ ಆಗಲ್ಲ ಅವರು. ಹಾಗಾಗಿನೂ ಅವರಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರೋ ಸಾಧ್ಯತೆ ತುಂಬಾ ಜಾಸ್ತಿ ಆಗ್ಬಿಡುತ್ತೆ. ಅವಾಗ ನಾನಿದ್ದಾಗ ಮನೇಲಿ ನೀನಿರಲ್ಲ, ನೀನಿದ್ದಾಗ ಮನೇಲಿ ನಾನಿರಲ್ಲ. ಇದನ್ನು 8th ನೋಡ್ಬೇಕಾಗತ್ತೆ ನಾವು. 8th ಹೌಸು ನಾವು ನೋಡ್ಬೇಕು. ಅಲ್ಲೂ ಕೂಡ ಅವ್ರಿಬ್ರಿಗೂ ಅಕಸ್ಮಾತ್ ಅವಳು ಕೆಲ್ಸಕ್ಕೆ ಹೋದ್ರು ಇವನು ಅವಳ ಜೊತೆ ಸಹಕಾರ ಕೊಟ್ಕೊಂಡು ಹೋಗು ಪರವಾಗಿಲ್ಲ, ನಾನು ನಿನಗೆ ತೊಂದರೆ ಮಾಡಲ್ಲ ಅನ್ನೋ ಸಹಕಾರ ಇದೆಯೋ ಇಲ್ವೋ, ಅವ್ರಿಬ್ರ ಸೆಕ್ಷುವಲ್ ಕಾಂಟ್ಯಾಕ್ಟ್ ಯಾವ ರೀತಿ ಇಂಟ್ರೆಸ್ಟ್ ಇದೆ ಅನ್ನೋದಕ್ಕೆ 8th ಹೌಸ್ ನೋಡ್ಬೇಕಾಗುತ್ತೆ. ನೆಕ್ಸ್ಟ್ ನಾವು 12th ಹೌಸ್ ನೋಡ್ಬೇಕಾಗುತ್ತೆ. ಬೆಡ್ ಕಂಫರ್ಟ್ಸ್ ಅಂತ ಇರೋದನ್ನ 12th ಹೌಸ್. ಸೊ ಅವ್ರಿಗೆ ಶಯನಗೃಹದಲ್ಲಿ ಇಬ್ಬರಿಗೂ ಯಾವ ರೀತಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತ ನೋಡ್ಬೇಕಾಗುತ್ತೆ. ಇದಿಷ್ಟು ನೋಡಿ ಇವತ್ತು ಮ್ಯಾಚ್ ಮಾಡ್ತಾ ಇದೀವಿ ಹೊರತು ನೀವು ಹೇಳ್ದಂಗೆ ಕೂಟಗಳು ನೋಡ್ತೀವಿ ನಾವು, ನೋಡಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಇದನ್ನ ಫಸ್ಟ್ ಮ್ಯಾಚ್ ಮಾಡಿ ಲಾಸ್ಟ್ಗೆ ಅದು ಎಷ್ಟು ಗುಣ ಬರುತ್ತೆ ಅಂತ ನೋಡ್ತಾ ಇದ್ದೀವಿ. ಇದನ್ನ ಫಸ್ಟ್ ಮ್ಯಾಚ್ ಮಾಡೋ ರೀತಿನೇ ಈಗಿನ ಜನರೇಷನ್ ಚೇಂಜ್ ಮಾಡ್ಕೊಂಡಿದೀವಿ ನಾವು. ಆವಾಗ ಅವ್ರಿಬ್ಬರಲ್ಲಿ ಮಾತಿನ ಚಕಮಕಿ ಇರಲ್ಲ. ಯಾವತ್ತೂ ಅಷ್ಟೇ ಹೇಳೋದಲ್ಲ, ಒಂದು ಗ್ರಹ ಉಚ್ಚ ಆಗಿ
ತುಂಬಾ ಕ್ರೂರ ಗ್ರಹ ಆಗಿತ್ತು ಅವಾಗ ಸ್ಥಾನದಲ್ಲಿ, ಇನ್ನೊಂದು ಗ್ರಹ ಸೌಮ್ಯ ಗ್ರಹ ಇರುವಂತದ್ದು ಹೆಂಡತಿ ಜಾತಕದಲ್ಲೋ ಗಂಡನ ಜಾತಕ. ಸೊ ಕ್ರೂರ ಇದ್ರು ಸೌಮ್ಯವಾಗಿ ಅವಳು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅಥವಾ ಅವ್ನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅಂತ ಮ್ಯಾಚಿಂಗ್ ಮಾಡ್ಕೊಟ್ಟಾಗ ಈ ವಿವಾಹ ವಿಚ್ಛೇದನ ಬರಲ್ಲ. ಆದಷ್ಟು ಅವರಿಬ್ಬರನ್ನ ಪ್ರೀತಿ ವಿಶ್ವಾಸದಿಂದ ಇರೋದನ್ನ ನಾವು ಮ್ಯಾಚ್ ಮಾಡಿ ಕೊಡಬೇಕು. ಓಕೆ.